ಗೈಸ್ ಏನು ಗೊತ್ತಾ, ಇವತ್ತು ನಮ್ಮ ಮಾಮ ಅವರು ನನಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಆ ಸರ್ಪ್ರೈಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿರಿ. ಆ್ಯಕ್ಚುಲಿ ನಾನು ಇವಾಗ ಮೈಕ್ ಯೂಸ್ ಮಾಡ್ತಾ ಇಲ್ಲ, ನಮ್ಮ ಮಾಮ ಅವ್ರು ಬರ್ತಾ ಇದ್ದಾರೆ ಇವಾಗ, ಹೇಳಲಿಲ್ಲ ಹಂಗೆ. ಸೊ ನೋಡಿ ಗೈಸ್, ಒಂದು ನೋಡಿ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ನಾಳೆ ಇಂಚನ್ ಕರ್ಕೊಂಡೋಗಿ ಹಾಲೆಲ್ಲರ ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿಸಿ ಮತ್ತೆ ಕರ್ಕೊಂಡು ಬಿಟ್ಟೋಗೋಣ ಅಂದ್ಕೊಂಡಿದ್ದೆ. ಆಮೇಲೆ ಮತ್ತೇನು ಅನ್ಕೊಂಡಿದ್ದೆ, ನಾನು ಮೈಕ್ ತಗೊಂಡಿದ್ದೀನಲ್ಲ ನಾಳೆ ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಬಂತು, ಚೆನ್ನಾಗೈತೆ ಮೈಕ್. ಇರ್ಲಿ ಬಿಡು. ಇನ್ನು ಕರೆಕ್ಟ್ ಆತ್ ನೋಡು. ನನ್ 2 ಜಾಗ ಉಳಿದತ್ತಿಲ್ಲ ಇನ್ನು ಅಂತ ಅಂದೆ. ಒಂದು ನಾನು ಇನ್ನೊಂದು ಅಚ್ಚು ಒಂದು ರಚ್ಚು. ಆ ಕಡೆ ಹೋಗು, ತೋರ್ಸು ನುಲಿಯವ. ಏ ಅತಿ ಇಂಚರ ಗೊತ್ತಾ ಇಲ್ವಾ? ನಾವ್ ಏನ್ ರೀಸನ್ ಹೇಳ್ಕೊಂಡ್ ಕರ್ಕೊಂಡ್ ಬರ್ತೀರ ಗೊತ್ತಾ? ಫಸ್ಟ್ ಆಫ್ ಆಲ್ ಸುದೀಪ್ ಅಪ್ಪನ್ ದೊಡ್ಡಪ್ಪಗೆ ಹುಷಾರಿಲ್ಲ ಅಂತ ಸತ್ತೋಗ್ಯಾರೆ ಅಂತ ಹೇಳಿ ಕರ್ಕೊಂಡ್ ಬರ್ತೀರ. ಅದು ಮಂಗಳೂರಾಗ ಇವಾಗ ನಾವೇನಾರು ಕಿಚಿ ಮಾಡ್ಕೊಂತಂದ್ರೆ ಯಾವ ಹಡನು ನೀವು ನಾಳೆ ಬರ್ತಡೇ ಐತಿ. ಸೇಮ್ ನಿಜ ಹಿಂಗ ನಾನಾದ್ರು ರೆಡಿ ಅದಾರ ಕಾಣ್ತಿದ್ದೀನಿ. ಮೇಡಮ್ ಇಂಚರದು ಪರ್ಮಿಷನ್ ಕೇಳಿದ್ವಲ್ಲ ಕಳಿಸಿ ಅಂತ ಹೇಳ್ತೀವಿ. ಆಕೆ ಏನಾರು ಸರಿ ಮಾಡ್ದಂಗ ಓಡ್ ಬಂದು ಜಾನು ಅಂತ ಹಿಂಗ್ ಮಾಡಿಬಿಟ್ರ ಆಕಿ ಗೊತ್ತಿಲ್ಲ ನಾವ್ ಹೋಗ್ತಿರೋದು. ಅದಕ್ಕೆ ಎಕ್ಸೈಟ್ಮೆಂಟ್. ಏನಕ್ಕಾರ ಆಕಿಗೆ ಯಾರು ಸತ್ತೋಗಿರೋರು ಅಜ್ಜ, ಆ ಅಜ್ಜ ಸತ್ತಿರೋದು ಗೊತ್ತಿಲ್ಲ, ಅದಕ್ಕ ಹಿಂಗಂತದ ಅಂತ ನಾನು ಇಂಚರ ತಾತ ಹೋಗ್ಬಿಟ್ರಿ ಯಾ ತಾತ ಅನ್ಬೇಕು. ಭಾರಿ ಮಜಾ ಇರ್ತದೆ. ಯಾಕಂದ್ರೆ ತಾತ ಅಂದ ತಕ್ಷಣ ಆಕಿಗೆ ನೆನ್ಪು ಬರೋದ್ ಇಬ್ರೆ, ಒಂದು ಬಿಡಿ ತಾತ, ಇಲ್ಲ ಅಂದ್ರೆ ಸಿನಿಮಾ. ಇಲ್ಲ ಬ್ರೋ, ಅವಳೆಲ್ಲ ಕಲ್ತಾಳ ಬ್ರೋ, ನಿಂಗೆ ಗೊತ್ತಿಲ್ಲ ಅಷ್ಟೆಲ್ಲ ಕಲ್ಸೋದಕ್ಕೆ. ಹೌದಾ? ಆ ತಾತ ಅಂದ್ಬಿಡ್ತಾಳ ಓವರ್ ಆಕ್ಟಿಂಗ್ ಹಾಕಿ. ಎಲ್ಲ ಕಲ್ತೊಟ್ಟಳಕ್ಕಿ ಪಾಪ. ನೋಡು ಇಷ್ಟತಕ್ಕ ಎನರ್ಜಿನೇ ಬೇರೆ ಐತಿ, ಇವಾಗ ಬೇರೆ ಅನಿಸ್ತೈತಿ ನನಗೆ ಯಾಕ. ಬ್ರೋ ನೀನು ಬಂದೆಲ್ಲ ವೈಬ್ಸ್ ಇದಕ್ಕ ಇಟ್ಕೊಂಡಿರೋ ಬಟ್ಟೆ ತಗೊಂಡು ಆಧಾರ್ ಕಾರ್ಡ್ ಎಲ್ಲ ತಗೊಂಡು ನೀಟಾಗಿ ಬೀಗ ಹಾಕೊಂಡ್ ಬಾ. ನಾವ್ ಇವಾಗ ಆಕ್ಟಿಂಗ್ ಮಾಡ್ತೀವಿ. ನಾನ್ ಬಂದಿರೋದು ಯಾರಿಗೂ ನಾವಿಬ್ರೇ ಬಂದಿರೋದು ಅಂತ ಹೇಳ್ತೀವಿ. ಪಪ್ಪ ನಾನು ಅಷ್ಟೇ. ಬೇಜಾರಾಗಿರೋ ತರ ಇರು ಬ್ರೋ ನೀನು. ನೀನ್ ಡ್ರೆಸ್ ಹಂಗೆ ಐತಿ. ನನಗೆ ಯಾಕೋ ಅತ್ತಿ ಇವಾಗ ಆಕ್ಟಿವ್ ಆತ್ ನೋಡ್ ಪಾಪ. ಆಂಟಿ ಇವಾಗ ಆಕ್ಟಿವ್ ಆಗ್ತೈತಿ. ಥಿಂಗ್ಸ್ ತಗೊಂಬಂದು ಸೊ ಕಾಲೇಜಿಗೆ ವಾಪಸ್ ಹೋಗೋದು. ಎಷ್ಟು ಸರ್ಕಸ್ ಮಾಡ್ತಾರಲ್ಲ. ಬುಕ್ಸು ನಾಳೆ ಬಟ್ಟೆ ಎಲ್ಲ ಬಿಟ್ಟು ಬಂದಾಳು. ನೀಟಾಗಿ ತಗೊಂಡು ನೀಟಾಗಿ ಬರ್ತಡೇ ಡ್ರೆಸ್ ತಗೊಂಬಾನು, ಬೀಗ ಹಾಕೊಂಡು ಬಾ. ಬರ್ತಡೇ ಡ್ರೆಸ್ ತಗೊಂಬಾನು ಇರತ್ತಿ ಹಳ್ಳಿಲಾಗ ಬಂದ್ಬಿಟ್ಟಿರಲ್ಲ. ಅಲ್ಲ ಗೊತ್ತಾ, 4 ಗಂಟೆ ಆಗಿತ್ತು. ಗೈಸ್ ಏನು ಗೊತ್ತಾ, ಇವಾಗ ನಾವು ಇಂಚರಂಗೆ ವೇಟ್ ಮಾಡ್ತಾ ಇದ್ದೀವಿ. ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿರೋದು. ನಮ್ಮ ಬರ್ತಡೇ ಐತಲ್ಲ, ನನಗೂ ಹೇಳಿಲ್ಲ, ಯಾಕಂದರೆ ನಾನು ಕಂಪ್ನಿಯಲ್ಲಿ ಇದ್ನಲ್ವಾ, ಸೊ ನನಗೂ ಹೇಳಿಲ್ಲ. ನಾಳೆ ಬರ್ಡೇ ಐತಲ್ಲ ಇಂಚರಂದು, ಬರಲ್ಲ ಅಂತೇಳಿ ನಾನು ಹೋಗೋಕ್ಕಾಗಲ್ಲ ಅಂತೇಳಿ ಬಂದಿದ್ದಾರೆ ಅವರೇ. ನನಗೂ ಶಾಕ್ ಆಯಿತು ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ. ನಾನು ಸುಮ್ಮನೆ ನಾನು ನಿಜ ನಂಬಿಲ್ಲತಿ, ನಂಬಕ್ಕೆ ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು. ಬರೀ ಕಾರ್ ತೋರಿಸಿದಾಗಲ್ಲ, ಕಾರಲ್ಲಿ ಬಂದು ಕುತ್ಕೊಂಡು ತೋರಿಸ್ಬೋದಲ್ಲ, ಹೋಗೋದು ತೋರ್ಸಂದ್ರೆ ಕನ್ಫರ್ಮ್ ಆಗಿದ್ದು ನನಗೆ. ಸೊ ಇವಾಗ ಇಂಚರ ಬರ್ತಾಳೆ. ಇಂಚರ ಬರ್ರಿ ಅಂತ ತುಂಬ ಬರ್ರಿ ಅಂತ ಕಾಡಿಸ್ತಿದ್ವಿ 2 ದಿವಸದಿಂದ. ನಾವು ಬರೋಕ್ಕಾಗಲ್ಲ, ದೂರ ಆಗುತ್ತೆ, ಪ್ರೀತಿನೂ ಕಳ್ಸಲ್ಲ ಅಂತ ಹೇಳಿದ್ವಿ. ಈಗ ನಾವಿಬ್ರು ಬಂದಿರೋದು ಅವಳಿಗೆ ಗೊತ್ತಿಲ್ಲ, ಹೆಂಗೆ ರಿಯಾಕ್ಟ್ ಮಾಡ್ತಾ ನೋಡಿ. ಅಪ್ಪ ಹಂಗೆ ಶಾಕ್ ಕೊಡೋದು ಜೋರ ಚೀರ್ಕಂತ ಬರ್ತಾರೆ. ನನ್ನ ಹಾರ್ಟ್ ದಗ್ ಹಾರ್ಟ್ ಬೀಟ್ ಆಗ್ತೈತೆ ಗೊತ್ತಾ.
ಗೊತ್ತಾ ನಿಂಗೆ ಒಳಗಿತ್ತು ಅದು ಗೊತ್ತಾಯ್ತು ಬಿಡು. ರೀಸನ್ ಅದು ಗೊತ್ತಿರ್ಲಿಲ್ಲ. ಏನದು ಗೊತ್ತಾ, ಆಕ್ಚುಲಿ ಏನಾಯ್ತಂತ ಆಯ್ತು ಗೊತ್ತಾ, ಈಗಿನ ನಮ್ದು ಸ್ಟಡಿ ಅವರ್ಸ್ ಮುಗೀತು. ಸ್ಟಡಿ ಅವರ್ಸ್ ಮುಗ್ದು ಬುಕ್ಸ್ ಎಲ್ಲ ತುಂಬ್ಕೊಂತಿದ್ದೆ. ಸುಫಿಯಾ ಮ್ಯಾಮ್ ಅಂತ ಇದಾರೆ, ಡುಮ್ಮಿ ಆಂಟಿ, ಅವರೇ ಬಂದು ಮಾತಾಡ್ತಿದ್ದು ನಮಗೆ. ಇಂಚರ ಅಂತ ಜೋರ್ ಕೂಗಿದ್ರು. ನಾನು ಹೆದರ್ಕೊಂಡ್ಬಿಟ್ಟೆ, ನಾನೇನ್ ಮತ್ತೆ ಕಾಂಡ್ ಮಾಡಿದ್ಕೆ ಬೈತಿದಾರಪ್ಪ ಅಂತ. ಮೇಲ್ ಬರಮ್ಮ ಅಂತಂದ್ರು, ತುಂಬ್ಕೊಂಡೆ, ಮೇಲ್ ಬಂದೆ. ಪೇರೆಂಟ್ಸ್ ಬಂದಿದ್ದಾರೆ ಹೋಗು ಅಂತಂದ್ರು. ಫುಲ್ ಸ್ಟಾಕ್ ಹೇಳಿದ್ರು. ನಾನು ಫುಲ್ ಹೆದರ್ಕೊಂಡೆ, ಯಾರಿಗೇನಾಯ್ತಪ್ಪ ಅಂತ. ಆ ಪೇರೆಂಟ್ಸ್ ಪ್ರೀತಿ ಇವಾಗ ಬರಲ್ವಲ್ಲ, ಅವಳಿಗೆ ಕೆಲ್ಸ ಇರ್ತೈತಿ, ಪಪ್ಪ ಕೊಪ್ಪಳದಾಗ ಇರ್ತೈತಿ, ಯಾರು ಬಂದಾರೆ ಅಂತ ನಾನು ಫುಲ್ ಸೀರಿಯಸ್ ಆದೆ. ಆಮೇಲೆ ಈಕಿ ಜಾಗ ಮುಖ ನೋಡ್ತೀನಿ, ಅಂತ ಅಂದ್ಲು. ನೀನು ಫುಲ್ ಸೀರಿಯಸ್ ಆಗಿ ಕಾಣ್ತಿದೀಯಾ, ಯಾರ್ದೇನೋ ಪಕ್ಕ ಆಗೈತಿ ಅಂತಾನೆ ಅನ್ಕೊಂಡಿದ್ದೆ ನಾನು. ಆಮೇಲೆ ಲೆಟರ್ ಬರೆಯಮ್ಮ ಅಂತಂದ್ರು. ಏನಂತ ಬರೀಲಿ ನಾನು, ನನಗೇನು ಗೊತ್ತೇ ಇಲ್ಲ. ನಾನು ಅದಕ್ಕೆ ಹುಷಾರಿಲ್ಲ ಅಂತ ಬರ್ದೆ. ಅದಾದ್ಮೇಲೆ ಲೆಟರ್ ನೀನು ಫುಲ್ ಸೀರಿಯಸ್ ಆಗಿ ಹಿಡ್ಕೊಂಡಿದ್ಯಾ ಮಗನ, ಹೆದರಿಕೆ ಆಗ್ತೈತಿ ಯಾರಿಗೇನಾಯ್ತು ಅಂತ. ಹೌದಾ ಎಲ್ಲರೂ ನೆನ್ಪಾದ್ರು ಜಾಸ್ತಿ ಆತ ಎಲ್ಲಾರ್ದು. ನನ್ ಮೈಂಡು ರಾತ್ರಿ ಆಗೈತಿ ಬ್ರೋ, ಓದ್ತಿದೀನಿ, ಇದ್ದಕ್ಕಿದ್ದಾಗ ಪಪ್ಪ ಬಂದೈತಿ, ನನ್ ತಲೆಯಲ್ಲಿ ಏನ್ ಬರ್ಬೇಕು ಗೊತ್ತಾಯ್ತು. ನಂಗೆ ಐಡಿಯಾನು ಇಲ್ಲ ಆಯ್ತಾ. ಅದಾದ್ಮೇಲೆ ಬಟ್ಟೆ ತುಂಬ್ಕೊಂಬ ಅಂತ ಅಂದ್ರು. ತುಂಬ್ಕೊಳಕತ್ತೀನಿ, ನನ್ ಹಾಟ್ ದಗ ಅನ್ಸತಿ. ನನ್ ಫ್ರೆಂಡ್ಸು ಓ ಇನ್ಸಲ ನಂಗೆ ಗೊತ್ತಿತ್ತು ಹಿಂಗೇನಾರು ಆಗತ್ತೆ, ಅವ್ರು ಹಂಗ ಫುಲ್ ಇದನ್ ಮಾಡಕತ್ತಿದ್ದಾರೆ. ನೆನ್ಪೈತಾ ಏನು ಬಿಟ್ಟು ಬಂದಾಗ ಹಂಗೆ ಆಗಿರೋದು ಇವತ್ತು. ತಡಿ ಒಂದ್ ಸ್ವಲ್ಪ ಕಚ್ಚಿದ್ದು ಇದರಲ್ಲಿ ನಾನು ಪಪ್ಪ ಒಂದೊಂದ್ಸತಿ ಹೆಂಗ್ ಕನ್ಸು ಬಂದೈತಂದ್ರೆ, ಕನ್ಸಿನಲ್ಲಿ ನೀವೆಲ್ಲರೂ ಇರ್ತೀರಾ, ಎಚ್ಚರಾದಾಗ ಯಾರು ಇರಲ್ಲ. ಆ ಕನ್ಸಿನಲ್ಲಿ ಒಂದ್ ಅರ್ಧ ದಿನ ಇದ್ಬಿಡ್ತೀನಿ ನಾನು, ಅದಕ್ಕೆ ಕಚ್ಚು ಅಂದೆ. ಈಗ ಕನ್ಸು ಅನ್ಕೊಂಡಿಯಾ? ಕನ್ಸು ಅನಿಸ್ತು ಬ್ರೋ. ಅದ್ರ ಬೇರೆ ರಾತ್ರಿ ಅಲ್ಲ ಮತ್ ಕನ್ಸ ಇದು ಬ್ರೋ. ಎಲ್ಲರೂ ಬರ್ಡೇ ಇದ್ದಾಗ ಏನ್ ಸರ್ಪ್ರೈಸ್ ಕೊಡ್ತಾರೆ ಹೇಳು? ಹೂ ಅಂತ ಕೇಕ್ ತಗೊಂಡ್ಬಂದು ಸರ್ಪ್ರೈಸ್ ಆಗಿ ಗೊತ್ತಿಲ್ದಂಗ ವಿಶ್ ಹ್ಯಾಪಿ ಬರ್ಡೇ ಅಂತ ಹಿಂಗ ಆಡ್ಬಿಟ್ಟು ಈ ತರ ಯಾರು ಜಾಸ್ತಿ ಮಾಡ್ತಾರ? ಲಗೇಜ್ ತುಂಬ್ಕೊಂತಿದ್ದೀನಿ, ಏನ್ ಎಕ್ಸ್ಪ್ರೆಷನ್ ಕೊಡ್ಲಿ ಅರ್ಥ ಆಗ್ತಿಲ್ಲ ನನಗೆ. ನನ್ ಫ್ರೆಂಡ್ಸ್ ಒಂಟಿಯೇ ಎಂಜಾಯ್ ಆಗತ್ತಾರೆ. ನನ್ನ ಎಕ್ಸ್ಪೆಕ್ಟೇಷನ್ ತರ ಏನು ಆಗ್ಲಿಲ್ಲ. ಯೋಚನೆ ಮಾಡ್ರ ನೋಡು ಬ್ರೋ. ನಾನ್ ನೋಡಿ ಓದ್ತಿದ್ದೋಳು ಹಂಗೆ ಹೆಂಗಿದ್ದೀನಿ ಹಂಗೆ ಹಿಂಗ್ ಬಂದು ನಿಂತ್ಬಿಟ್ಟ ಗೇಟ್ ಹತ್ರ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಬ್ರೋ? 10:16 ಆಗಿದೆ. ಇವತ್ತು ಡೇಟ್ ಬಂದ್ಬಿಟ್ಟು 30 ಡೇಟು ಜುಲೈ ಅಲ್ವಾ? ಹೇಳು ಬ್ರೋ. ಜೂನ್ ಜುಲೈ. ಇವತ್ತು ನಾವು ಟೈಮ್ ನೋಡಿದ್ರೆ ಇಷ್ಟ ಆಗಿದೆ. ನಾನು ಕಂಪನಿಯಿಂದ ಬಂದೆ. ಸೊ ಇವಾಗ ಇಂಚರನ್ನ ಸರ್ಪ್ರೈಸ್ ಕೊಟ್ಟು ನಾನು ಸರ್ಪ್ರೈಸ್ ಆಗಿ ಫಸ್ಟ್ ಟೈಮ್ ಬ್ರೋ. ಗೈಸ್ ನಾವಿವಾಗ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮಣಿಕಂಠ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲರೂ ಬಂದಾಗ ಚೆನ್ನಾಗಿತ್ತು ಟೇಸ್ಟು. ಸೊ ಎಲ್ಲೂ ಹೋಗ್ಬೇಕು ಅನ್ಸುತ್ತೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಆಲ್ರೆಡಿ ಅಲ್ಲಿ ತಿಂದ್ಬಿಟ್ಟೆ ಬ್ರೋ. ನಾನು ಶಾಕೆ ಅದೇ ಹೊಸ ಸಿಮ್ ಬ್ರೋ. ನನಗೆ ಏನು ಗೊತ್ತಾ, ನಮ್ಮ ಅಮ್ಮನ ಫೋನು ಬಸ್ಕೊಂಡು ಯೂಸ್ ಮಾಡೋ ಮಜಾ ಹೊಸ ಫೋನ್ ತಗೊಂಡ್ರೆ ಇರಲ್ಲ. ಹೊಸ ಸಿಮ್ ತಗೊಂಡ್ಬಿಟ್ಟಾಳ. ಸಿಮ್ ಇರ್ಲಿದ್ದಾಗ ಯಾರು ಬರ್ತದ ಬೈಸ್ಕೊಂಡು ಅಂತ ಜೊತೆಗಿಲ್ಲ. ನಾನು ಒಟ್ಟು ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ಫೋನ್ ಯೂಸ್ ಮಾಡ್ಬೇಕು, ಅವಾಗ ನನಗೆ ಮಜಾ. ಓಕೆ ಸುದ್ದಿನ ವಡೆ ತಗೊಂಡಿದ್ದೀವಿ. ನಾವು ಆಲ್ರೆಡಿ ಚಿತ್ರಾನ್ನ ತಿಂದ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಚೆನ್ನಾಗೈತೆ. ಇಲ್ಲಿ ಚೆನ್ನಾಗಿರುತ್ತೆ ಅಂತಾನೆ ಡುಮ್ಮಿ ಡುಮ್ಮಿ ಚೆನ್ನಾಗಿರುತ್ತೆ. ಮೋಸ ನಡೆದೈತಿ ಒಂದು ಹೇಳ್ತೇವೆ. ಮೋಸ ಮಾಡ್ತಿದ್ದಾರೆ. ಆಂಟಿ ಬಂದಿರೋದು ಏನು ಕನ್ಕೊಂಡಿ ನೀನು? ಅನ್ಕೊಂಡಿಯಾ ಇವ್ರು ಸೊಸೆ ನೋಡಕ್ ಕಣಿ, ಇವಳು ನಿನ್ನ ನೋಡಕ್ ಹೋಗಿದ್ದ
ಹೊಂಟತಿ ಅಂತ ಮೆಸೇಜ್ ಮಾಡಿರೋದು ಬಂದೆ ತಾಂಟಿ ಹ್ಞೂ ಬ್ರೋ ಅವತ್ತು ಹಾಳಾಗ್ತಿದ್ದೆ ಅದಕ್ಕೆ ಬಂದತಿ ಇನ್ಸರ ನಾನು ಸ್ವಲ್ಪ ಅಷ್ಟೇ ನಿನ್ಗೋಸ್ಕರ ಬಂದಿರೋದು ಬ್ರೋ ನನಗೆ ಗೊತ್ತಿಲ್ಲ ಬ್ರೋ ನಿಜ ನನಗೆ ಗೊತ್ತಿಲ್ಲ ಬ್ರೋ ನನಗೆ ಗೊತ್ತಿಲ್ರೇ ನನಗೆ ಗೊತ್ತಿಲ್ರಿ ಅತ್ತಿ ನನಗೋಸ್ಕರ ಬಂದೈತೆ ಅಂತ ಮಾಮ ಹೇಳ್ಬೇಕು ಇವಾಗ ಹೇಳ್ತೈತಿ ಅಂತೆ ನಿಜ ಅಂದ್ರೆ ಹ್ಞೂ ಅಂತ ಹೆಂಗಿದ್ರು ನಾಳೆ ನಮ್ಮ ಅತ್ತಿ ಜೊತೆಗೆ ಇರ್ತೀಯವ ನಾನು ಅವತ್ತು ಹಾಳಾಗ್ತಿದ್ದೆ ಅದಕ್ಕೆ ನಮ್ಮ ಅತ್ತಿ ನನಗೋಸ್ಕರ ಬಾ ನಿನಗಿನ್ನೂ ಬಾಗಿರ್ತದಲ್ಲ ಬರ್ತಡೆ ಬೇರೆ ಅದ್ರಾಗು ಬರ್ರಿ ಕ್ರಿಸ್ಪಿ ಉದ್ದಿನ ವಡ ತಿನ್ವಾ ಯಾರು ಕೂಡ ಬಿಸಿ ಐತಲ್ಲ ಕೇಕ್ ತಗೊಂಡ್ಬಂದವೆಲ್ಲ ಡೆಕೋರೇಷನ್ ಮಾಡ್ತಾರೆ ಚೈಲ್ಡ್ ಏನ್ ಬ್ರೋ ನೀನು ಬಲೂನ್ ಎಲ್ಲ ಕಟ್ಟಿ ಕೇಕ್ ಕಟ್ ಮಾಡಕ್ಕೆ 12 ಎಲ್ಲ ಇವಾಗ 2-3 ಗಂಟೆ ಆಗುತ್ತೆ ಬರ್ರಿ ಇಲ್ಲಿ ಸಂಸಾರ ಸಂಸಾರ 3 ಹೊತ್ತು ಸಂಸಾರ ಸಾಕಾ ನೋಡ್ರಿ ಎಲ್ಲಿ ಕುಂತಿದೀವಿ ಅಂತಂದ್ರೆ ಬಸ್ ಸ್ಟ್ಯಾಂಡು ಅಪೋಸಿಟ್ ಜಾನು ಬೇಕ್ರಿ ಹ್ಞೂ ಬ್ರೋ ಮಾಲ್ ಮಾಡ್ತಿದ್ದಾರೆ ಇವಾಗ ಮಾಲ್ ಅದು ಮಾಲ್ ಐತಲ್ಲಿ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿರೋ ಬೇಕ್ರಿಯಲ್ಲಿ ಕುಂತಿರೋದು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ ಎಲ್ಲ ಬ್ರೋ ಸ್ನ್ಯಾಕ್ಸ್ ಏನೇನು ತೋರ್ಸ ಎಷ್ಟದು ಯಾರ್ಯಾರು ಬ್ರೋ ಒಂದು ಜಾರು ಒಂದು ಪ್ರೀತಿ ಒಂದು ಇಂಚು ಒಂದು ಅಚ್ಚು ಒಂದು ರಚ್ಚು ಇನ್ನೊಂದು ಹೇಳು ಬ್ರೋ ಏನಾರ ಇದು ಚಿಪ್ಸ್ ಚಿಪ್ಸು ಅದು ಇದು ಸ್ನ್ಯಾಕ್ಸು ಅದು ಇದು ತಗೊಂಡಿದ್ದೀವಿ ಗೈಸ್ ಈ ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ ಆದರೂ ತುಂಬ ಇಂಟ್ರೆಸ್ಟಿಂಗ್ ಅಲ್ಲ ತುಂಬ ಫೀಲಿಂಗ್ಸ್ ತುಂಬಿರುತ್ತೆ ಯಾವ ಇಂಟ್ರೆಸ್ಟಿಂಗ್ ಇರಲ್ಲ ಬದ್ನಿಕಾಯಿ ನಾನು ಆಕಿ ನೋಡ್ತೀನಿ ಅನ್ನೋದೇ ಖುಷಿ ಆಕಿ ನನ್ನನ್ನು ನೋಡ್ತಾಳೆ ಅನ್ನೋದೇ ಖುಷಿ ನಾವೇನು ಸರ ಕರ್ಕೊಂಬರ್ತೀವಿ ಅನ್ನೋದೇ ಖುಷಿ ಇನ್ನು ಸರ ಮನೆಗೆ ಬರ್ತಾಳೆ ಅನ್ನೋದೇ ಅಷ್ಟೇ ಯಾವ ಥರ ಅಲ್ಲ ನಾನು ಏನಾರ ಮನೆಯಾಗಿದ್ದರೆ ಅವ್ರನ್ನ ಮಕ್ಕಂತಿದ್ಲ ಅಷ್ಟೇ ಊಟ ನಾನು ಮನೆಗಿದ್ದರೆ ಏನೋ ಕಿತ್ತಾಗಿರೋ ಟಿವಿ ನೋಡ್ತಿದ್ದು ಮಕ್ಕಂತಿದ್ದೆ ಅಷ್ಟೇ ಅವಳು ಕಾಲೇಜ್ನಾಗ ಇದ್ದಿದ್ರೆ ಏನು ಮಾಡ್ತಿದ್ಲು ಓದ್ತಿದ್ದು ಏನು ಅಂತಂದರೆ ಇನ್ನು ಕೂಡ ಶಿಕಾರಿಪುರ ಸಾರಿ ದಾವಣಗೆರೆ ದಾವಣಗೆರೆ 26 ಅಲ್ಲಿ ಬರೀ ಇಲ್ಲೇ ಇದೀನಿ ನಾನು ದಾವಣಗೆರೆ 26 ಹೌದು ಪ್ರೀತಿ ದಾವಣಗೆರೆ ಜಾನು ದಾವಣಗೆರೆ ಇಂಚರ ದಾವಣಗೆರೆ ಎಲ್ಲಿದ್ದೀರ ಅಂದ್ರೆ ದಾವಣಗೆರೆ 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 ನೋಡಿ ದಾವಣಗೆರೆ ಆಮೇಲೆ ಕುಡಿ ನೋಟವ ಎಡವಿ ಖುಷಿಯಂತೆ ಇದ್ದೆ ಖುಷಿಯಂತೆ ಬಂದೆ ಮಂಗುರುಳ ಸರಿಸಿ ಬಿಟ್ಟೆ ನೀ ಜಪವ ನಾವಿವಾಗ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬೇಕ್ರಿ ಎಲ್ಲ ಇದು ಮಾಡ್ಕೊಂಡು ಮನೆಗೆ ಹೊರಟಿದ್ವಿ ಇವಳು ನಾಳೆ ಬರ್ಡೇ ಇರೋದಂತೆ ಏನ್ ಬ್ರೋ ಹಂಗ್ ಹಚ್ಕಂತಿ ನಮ್ಮ ಅತ್ತೆ ತರ ಮಗಳಿದ್ದಾಳು ಮಗಳ ತರ ಅತ್ತೆ ಇದ್ದಾಳ ಕನ್ಫ್ಯೂಸ್ ಅದಾಗಿದೆ ಇವತ್ತು ಏ ಬ್ರೋ ನೀ ಹೇಳೋದೊಂಥರ ಐತಿ ಅಲ ಮಳಿತಾರ ಶುರುವಾಗಿದೆ ಪ್ರೀತಿ ಇವತ್ತು ಶುರುವಾಗೈತಿ ಬ್ರೋ ನಿಜವಾಗ್ಲೂ ಇವತ್ತು ಶುರುವಾಗೈತಿ ನಿನಗೆಂದು ನಾನು ಆಭಾರಿ ನಿನಗೆಲ್ಲೇ ಬರೆದೋಕಾಗದ ನಿನ ಕೈಗೆ ನೀಡೋಕಾಗದ ಎದೆಯಲ್ಲಿ ಹೇಳೋಕಾಗದ ಭಯವೇಕೋ ಏನೋ ಯಾರೋ ಕಣ್ಣಲ್ಲಿ ಕಣ್ಣಾಲಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದು ಯಾರೋ
ಸ್ಟಾರ್ಟ್ ಮಾಡಿದ್ದು ಪ್ರೀತಿ ಎಂಟ್ ಮಾಡ್ತಿರೋದು ಜಾಹ್ನವಿ. ನಾವು ಇವಾಗ ಇವ್ರ ಮನೆಗೆ ಬಂದ್ವಿ ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವ್ರು ನೋಡ್ರಿ, ಇವ್ರದ್ದೇನು ಗೊತ್ತಾ ಡಿಫ್ರೆನ್ಸು, ಇನ್ನು ಸ್ವಲ್ಪ ದಿವಸಕ್ಕೆ ಸೇಮ್ ಹಿಂಗೆ ಇರ್ತಾರೆ. ಬಟ್ ಈ ಬಾಟ್ಲಿ ಜಾಗದಲ್ಲಿ ಒಂದು ಪಾಪು ಇರ್ತತಿ, ನಮ್ಮ ಅಳಿಯ ಇಲ್ಲ ಸೊಸೆ ಇರ್ತಾರ ಅಷ್ಟೇ. ಇವೆಲ್ಲ ಅವ್ರ ಬಟ್ಟೆ ಅವ್ರ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಬಾಯ್ ಬಾಯ್. ಇಂಚರ ಬಾಯ್ ಹೇಳ.